ಕೊನೆಗೂ ಅಮೆರಿಕ ಇರಾನ್ ಮಹತ್ವದ ಶಾಂತಿ ಒಪ್ಪಂದ ಸಕ್ಸಸ್ ಆಗಿದೆ. ಯುದ್ಧವನ್ನ ಕೊನೆಗೊಳಿಸಲು ಉಭಯ ದೇಶಗಳು ಸಹಿಯನ್ನ ಹಾಕಿವೆ. ಸುಮಾರು 3.5 ತಿಂಗಳುಗಳಿಂದಲೂ ಸಹ ನಡೀತಾ ಇದ್ದಂತಹ ಈ ಪ್ರಹಸನ ಏನಿತ್ತಲ್ಲ, ಅದಕ್ಕೆ ಫೈನಲಿ ಅಂತಿಮ ಮುದ್ರೆ ಬಿದ್ದಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಪುನರಾರಂಭವಾಗಿದೆ. ಅಧಿಕೃತವಾಗಿ ಜಾಗತಿಕ ನೌಕೆಗಳ ಸಂಚಾರಕ್ಕೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ವ್ಯಾಪಾರ ಆರಂಭದಲ್ಲಿ ಅಸಮಾಧಾನವನ್ನ ಮುಜ್ತಬಾ ಖಮೇನಿ ವ್ಯಕ್ತಪಡಿಸಿದ್ರು. ಕೊನೆಗೂ ಇರಾನ್ನ ಸರ್ವೋಚ್ಚ ನಾಯಕನಿಂದ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇರಾನ್ ಅಮೆರಿಕ ಕರಡು ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಉಭಯ ದೇಶಗಳ ನಡುವೆ 60 ದಿನಗಳ ಮಾತುಕತೆಗೆ ಅವಕಾಶ ಇದೆ. ಈ 60 ದಿನಗಳಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಕೋತಾರೆ, ಏನು ಕೊಡಬೇಕು ಇವ್ರ ಕಡೆಯಿಂದ, ಇವ್ರೇನು ತಗೊಳ್ಬೇಕು ಅಥವಾ ಇವ್ರೇನು ಕೊಡಬೇಕು ಅವ್ರೇನು ತಗೊಳ್ಬೇಕು ಅಂತ. ಸೊ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ಫೈನಲಿ ವೀಕ್ಷಕರೇ, G7 ಶೃಂಗಸಭೆಗೋಸ್ಕರ ಫ್ರಾನ್ಸ್ಗೆ ಹೋಗಿರುವಂಥ ಟ್ರಂಪ್ ಅವರು ಅಲ್ಲಿನ ಐತಿಹಾಸಿಕ ಪ್ಯಾಲೇಸ್ ಆಫ್ ವರ್ಸಲ್ನಲ್ಲಿ ಕೂತ್ಕೊಂಡೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಸಮ್ಮುಖದಲ್ಲೇ, ನೋಡಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಪಕ್ಕದಲ್ಲಿ ಕಾಣಿಸ್ತಾ ಇದ್ದಾರೆ, ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಅವರು. ಆ ಮೂಲಕ ಈ ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿದ್ದಂತಹ ಸಂಘರ್ಷ ಏನಿದೆ ಅದಕ್ಕೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬಿದ್ದಿದೆ. ಆದರೆ 60 ದಿನಗಳ ಕಾಲಾವಕಾಶ ಇದೆ. ದಿಸ್ ಇಸ್ ನಾಟ್ ಅ ಫೈನಲ್. ನಾವು ಇದನ್ನೇ ಅಂತಿಮ ಅನ್ಕೊಂಬಿಟ್ಟು ಖುಷಿ ಪಡೋದಕ್ಕಾಗಲ್ಲ. ಆದರೆ ತಕ್ಷಣಕ್ಕೆ ಏನು ನೆಮ್ಮದಿ ಪಟ್ಕೋಬೋದು ಅಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಓಡಾಡ್ತಾ ಇದ್ದೇವೆ ಅನ್ನೋದಕ್ಕೆ ಮಾತ್ರ ಒಂದು ಸ್ವಲ್ಪ ಸಮಾಧಾನ ಪಟ್ಕೋಬೋದು. ಆಮೇಲೆ ಒಂದು 2-3 ಒಂದಷ್ಟು ಒಪ್ಪಿಗೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗದ ರೀತಿಯಾದಂಥ ಒಂದಷ್ಟು ಒಪ್ಪಂದಗಳಿದ್ದಾವೆ ಅಲ್ಲಿ. ಒಂದು ಸಂಪೂರ್ಣವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಇರಾನ್ ತ್ಯಾಗ ಮಾಡಬೇಕು ಅಂತ ಅಮೆರಿಕ ಪ್ರಮುಖ ಬೇಡಿಕೆ. ಪರಮಾಣು ಶಕ್ತ ದೇಶ ಆಗಬಾರ್ದು ಇರಾನ್ ಅನ್ನೋದು ಒಂದು ಪ್ರಮುಖ ಬೇಡಿಕೆ. ಅದಕ್ಕೆ ಇರಾನ್ ಎಷ್ಟು ಮಟ್ಟಿಗೆ ಒಪ್ಕೊಳ್ಳುತ್ತೋ ಗೊತ್ತಿಲ್ಲ. ಎರಡನೆಯದು, ಆಗಿರ್ತಕ್ಕಂಥ ಲಾಸಸ್ಸನ್ನು ಅಮೆರಿಕ ಬೇರ್ ಮಾಡಬೇಕು, ಕಟ್ಕೊಡ್ಬೇಕು ಅಂತ ಹೇಳ್ತಾ ಇದೆ ಇರಾನು. ಅದನ್ನು ಅಮೆರಿಕ ಯಾವ ರೀತಿಗೆ ಒಪ್ಕೊಳ್ಳುತ್ತೆ ಅನ್ನುವುದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸೊ ಎರಡೂ ಒಪ್ಪಂದಗಳು ಬಹುಶಃ ಆದರೆ ಇನ್ನೆಲ್ಲವೂ ಸಹ ಬಹಳ ಸುಲಭವಾಗಿ ಒಪ್ಪಂದಗಳ ಅಂಡರಲ್ಲಿ ಬಂದುಬಿಡುತ್ತೆ ಅನ್ನುವ ರೀತಿಯಾದಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ.